ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ 50 ವರ್ಷಗಳ ಸಾರ್ಥಕ ಸೇವೆಯ ಪ್ರಯುಕ್ತ ಇಂದು ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ ಸುವರ್ಣ ಸಂಭ್ರಮ ಓಟವನ್ನು ಏರ್ಪಡಿಸಲಾಗಿತ್ತು. ಈ ಓಟದಲ್ಲಿ ಸುಮಾರು 1,000ಕ್ಕಿಂತ ಹೆಚ್ಚು ಓಟಗಾರರು ಭಾಗವಹಿಸಿದರು. ಮುಖ್ಯವಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತರಾಜ್ರವರು ಓಟದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶಾಂತರಾಜ್, ಡಿವೈಎಸ್ಪಿ ಪಾಂಡುರಂಗ, 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಗಣಪತಿ ಗುರುಸಿದ್ದ ಬಾದಾಮಿ, ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಮುಜಾಫರ್ ಎ ಮಾಂಜರಿ, ವಕೀಲರ ಸಂಘದ ಅಧ್ಯಕ್ಷರಾದ ರಾಜಗೋಪಾಲಗೌಡ ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ವೃತ್ತ ನಿರೀಕ್ಷಕರು ಮತ್ತು ಸಿಬ್ಬಂದಿ ಹಾಜರಿದ್ದರು. KGF hip hip loudly once again, okay? KGF hip hip ಕರ್ಕೊಂಡು ಬನ್ನಿ ಸಾಹೇಬ್, ಕರ್ಕೊಂಡು ಬನ್ನಿ. ನೋಡಿ ಅಲ್ಲಿ ಮುಂದೆ ಟಿ ಶರ್ಟ್ ಕೊಡ್ತಾ ಇದ್ದಾರೆ, ಮಕ್ಕಳು ಕಲೆಕ್ಟ್ ಮಾಡ್ಕೊಂಡ್ರೆ ಒಂದು ಏನು ಸಂಭಾಷಣೆ ಮಾಡಬೇಕು ಕರ್ನಾಟಕ ರಾಜ್ಯ ಪೊಲೀಸು ಮತ್ತು ಈ ಸಂದರ್ಭದಲ್ಲಿ ಇದರ ಸ್ಮರಣಾರ್ಥವಾಗಿ ಒಂದು ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ ಎಂಬ ನಾಮಶೀರ್ಷಿಕೆ ಅಡಿಯಲ್ಲಿ ನಾವೊಂದು 5,000 ಮೀಟರ್ ಮ್ಯಾರಥಾನ್ನ ಆಯೋಜನೆ ಮಾಡಿದ್ವಿ. ಇದಕ್ಕೆ ಎಲ್ಲ ಸಾರ್ವಜನಿಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಹಿತ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಒಂದು ಎಲ್ಲರೂ ನಾವು ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ ಎಲ್ಲರೂ ಮಾಡಕೊಳ್ಳೋಣ. ಶಾಲಾ ಕಾಲೇಜುಗಳ ಹತ್ರ ಅಥವಾ ಮಾರ್ಕೆಟ್ಗಳಲ್ಲಿ ಅಥವಾ ಎಲ್ಲೆಲ್ಲಿ ಈ ಡ್ರಗ್ಸ್ ಮಾರಾಟ ಅಥವಾ ಡ್ರಗ್ಸ್ ಪೂರೈಕೆ ಆಗ್ತಿರುತ್ತೆ, ಡ್ರಗ್ಸ್ ಸರಬರಾಜು ಆಗ್ತಿರುತ್ತೆ, ಅದ್ರ ಬಗ್ಗೆ ಮಾಹಿತಿನ ನಾವು ನಿಸ್ಸಂಕೋಚವಾಗಿ ನನಗೆ ತಿಳಿಸ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸ್ಬೋದು. ನಾವು ಕ್ರಮ ಮಾಡ್ತೀವಿ. ಈಗ ಅದಕ್ಕೆ ಉದಾಹರಣೆಗೆ ಕಳೆದ ವಾರನೇ ಸಹಿತ ನಾವು ಒಂದೇ ಒಂದು ಕೇಸಲ್ಲಿ 33 kg ಗಾಂಜಾನ ನಾವು ಸೀಸ್ ಮಾಡಿದ್ವಿ. ಇದೆಲ್ಲ ನಮ್ಗೆ ಇನ್ಫಾರ್ಮೇಷನ್ ಬಂದಿದ್ದರಿಂದನೇ ಆಗ್ತಾ ಇರೋದು. ಇನ್ಫಾರ್ಮೇಷನ್ ಯಾರು ಕೊಡ್ತಾರೆ ಅವರ ಮಾಹಿತಿನ ನಾವೆಲ್ಲ ಗೌಪ್ಯವಾಗಿ ಇಡ್ತೀವಿ. ದಯವಿಟ್ಟು ಎಲ್ಲರೂ ಯಾವುದೇ ಡ್ರಗ್ಸ್ ಈಗ ಭಾಳ ಕಡೆ ಏನು ಆರೋಪ ಮಾಡ್ತಾ ಇರ್ತಂದರೆ ಶಾಲಾ ಕಾಲೇಜುಗಳ ಹತ್ರ ಚಾಕ್ಲೇಟಲ್ಲಿ ಅಥವಾ ಇದರಲ್ಲಿ ಲಾಲಿಪಾಪಲ್ಲೆಲ್ಲ ಕೊಡ್ತಾ ಇರುತ್ತೆ. ಆ ಥರದ್ದು ನಾವು ಸ್ಪೆಸಿಫಿಕ್ ಆಗಿದ್ದರೆ ಮಾಡಲಿಕ್ಕೆ ಭಾಳ ಒಂದು ನಮಗೆ ಪ್ರಯೋಜನ ಆಗ್ತದೆ. ಜನರಲ್ ಆಗಿ ಯಾರು ಹೇಳೋದು ಬೇಡ. ಯಾವುದಾದ್ರು ಸ್ಪೆಸಿಫಿಕ್ ಇದ್ದರೆ 9480802701 ಅಂದರೆ SP ಅಫಿಷಿಯಲ್ ನಂಬರಿಗೆ ನೀವು ಫೋನ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೋತೀನಿ. ಮತ್ತು ನಿಮಗೆ ಆ್ಯಕ್ಷನ್ ತೊಗೊಂಡಿದ್ದು ನಿಮಗೆ ಗೊತ್ತಾಗುತ್ತೆ. ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸಿನ 50 ವರ್ಷದ ಸುವರ್ಣ ಸಂಭ್ರಮ ಸಂದರ್ಭದಲ್ಲಿ ಈ ಒಂದು ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ ನಮ್ಮ ಮಾನ್ಯ ಹಿರಿಯ ಪೊಲೀಸ್ ಅಧಿಕಾರಿಗಳ ಆದೇಶದಂತೆ ನಿರ್ದೇಶನದಂತೆ ನಾವು ಈ ದಿನ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ ಮಾನ್ಯ ಅಡಿಷನಲ್ ಸೆಷನ್ ಜಡ್ಜ್ ಸಾಹೇಬರು 3ನೇ ಹೆಚ್ಚುವರಿ ಸತ್ರ ನ್ಯಾಯಾಧೀಶರಾದ ಶ್ರೀ ಬಾದಾಮಿ ಸರ್ ಅವರಿಗೂ ಮತ್ತು JMFC ಅವರಾದ ಶ್ರೀ ಮಂಜರಿ ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮನ ಒಂದು ಮ್ಯಾರಥಾನ್ ಓಟವನ್ನು ಉದ್ಘಾಟನೆ ಮಾಡಲು ಆಗಮಿಸಿದ್ದಕ್ಕಾಗಿ ಅವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದಿರತಕ್ಕಂಥ ಮಾನ್ಯ ಬಾದಾಮಿ ಸರ್ ಅವರು ಸಹ ಈ ಒಂದು ಸಂದರ್ಭದಲ್ಲಿ 4 ಹಿತನುಡಿಗಳನ್ನು ಆಡಬೇಕು ಅಂತ ತಮ್ಮೆಲ್ಲರ ಮೂಲಕ ಅವ್ರನ್ನ ನಾನೀಗ ಕೇಳ್ಕೊತೀನಿ. ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಹೊಂದಿದಾಗಿನಿಂದ ಸುಮಾರು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿವೃತ್ತರಾಗಿರ್ಬೋದು ಅಥವಾ ಸದ್ಯದ ಸೇವೆಯಲ್ಲಿ ಇರ್ಬೋದು ಅವರದು ಅಥವಾ ಹುತಾತ್ಮರಾದವರು ಇರ್ಬೋದು. ಎಲ್ಲರೂ ಕೂಡ ದೇಶದಲ್ಲಿ ಕಟ್ಟುನಿಟ್ಟಿನ ಕಾನೂನು ಪರಿಪಾಲನೆಗೆ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಲಿಕ್ಕೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಒಂದು ಭದ್ರತೆ ನೀಡುವ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರಿಗೂ ಕೂಡ
ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಡ್ರಗ್ ಮುಕ್ತ ಕರ್ನಾಟಕ ಈ ವಿಷಯ ಭಾಳ ಅಂದರೆ ಭಾಳ ಒಂದು ನಾವು ಅದರ ಬಗ್ಗೆ ಹೆಚ್ಚು ಗಮನ ಹರಿಸೋದು ಭಾಳ ಮುಖ್ಯ ಇದೆ. ಯಾಕಂದರೆ ಡ್ರಗ್ಸ್ ಮಾರೋರು ಅದೊಂದು ಥರ ಜಾಲ ಇರುತ್ತೆ. ಅದು ರಾಷ್ಟ್ರ ಮಟ್ಟದಲ್ಲಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ಬೋದು. ನಾವೆಲ್ಲ ಹಳೆ ಚಲನಚಿತ್ರಗಳಲ್ಲಿ ನೋಡಿರ್ಬೋದು ಯಾವ್ಯಾವ ಥರ ಡ್ರಗ್ಸ್ಗಳನ್ನು ಒಂದು ವಿಶೇಷವಾಗಿ ಈ ಶಿಪ್ಗಳ ಮುಖಾಂತರ, ಹಡಗುಗಳ ಮುಖಾಂತರ ತರ್ತಿರ್ತಾರೆ. ಮುಂದೆ ಅದಕ್ಕೊಂದು ಸಾಗಾಣಿಕಾ ಜಾಲಗಳಿರುತ್ತೆ, ಅದಕ್ಕೆ ಅವ್ರದ್ದಾದಂಥ ಒಂದು ಕೋಡ್ ಭಾಷೆಗಳನ್ನ ಉಪಯೋಗ ಮಾಡ್ತಾರೆ. ಮುಂದೆ ಅದನ್ನು ಎಲ್ಲೆಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸಿಬಿಟ್ಟು ನಮ್ಮ ದೇಶದ ಯುವ ಜನತೆಯನ್ನು ಆ ಮಾದಕ ಚಟಕ್ಕೆ ಅಂಟಿಸಿ ಅವರು ಜೀವನ ಪರ್ಯಂತ ಆ ಚಟದಿಂದ ಮುಕ್ತರಾಗದಂತೆ ಅವರ ವಯಸ್ಸು ಹಾಗೂ ಅವರ ಭವಿಷ್ಯವನ್ನು ಕೂಡ ಹಾಳು ಮಾಡ್ತಾರೆ. ಅಂಥವ್ರ ಬಗ್ಗೆ ನಾವು ಎಲ್ಲಾದರೂ ಮಾಹಿತಿ ಸಿಕ್ಕರೆ ತಕ್ಷಣ ನಮ್ಮ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವುದು ಬಹಳ ಮುಖ್ಯ ಇದೆ. ಅದಷ್ಟೇ ಅವರು ಮುಖ್ಯ ಟಾರ್ಗೆಟ್ ಅಂದರೆ ಮಕ್ಕಳು, ವಿಶೇಷವಾಗಿ ಸ್ಕೂಲ್ ಮಕ್ಕಳಲ್ಲಿ ಒಂದು ಪೆನ್ಸಿಲಲ್ಲೂ ಕೂಡ ಡ್ರಗ್ಗನ್ನು ಸೇರಿಸಿರ್ತಾರೆ. ಪೆನ್ಸಿಲಿಗೆ ಮಕ್ಕಳು ಪೆನ್ಸಿಲ್ ಬಾಯಲ್ಲಿ ಇಡ್ತಾ ಇದ್ಬಿಟ್ರೆ ಹಾಗೆ ಹಾಕಬೇಕು ಅನ್ನೋ ಒಂದು ಇದಕ್ಕೆ ಕೊನೆಗೆ ಇದಕ್ಕೆ ಆ ಡ್ರಗ್ಸ್ ಇದಕ್ಕೆ ಅಂಟಿಕೊಂಡ್ಬಿಡ್ತಾರೆ ಮಕ್ಕಳು. ಅದಕ್ಕೆ ಸಂಬಂಧಪಟ್ಟಂಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಚಲನಚಿತ್ರ ಇದೆ, ಅದರಲ್ಲೆಲ್ಲ ಹೇಗೆ ಡ್ರಗ್ಸನ್ನು ಒಂದು ಪೆನ್ಸಿಲ್ ಮುಖಾಂತರ ಮಕ್ಕಳಿಗೆ ಕೊಡ್ತಾರೆ ಅನ್ನೋದನ್ನು ಬಹಳ ಒಂದು ಚೆನ್ನಾಗಿ ಅವರಲ್ಲಿ ಚಿತ್ರದಲ್ಲಿ ಮೂಡಿ ಬಂದಿದೆ. ಹೀಗೆ ಡ್ರಗ್ಸ್ಗಳನ್ನು ಚಾಕ್ಲೇಟ್ ರೂಪದಲ್ಲಿ ಆಗಿರ್ಬೋದು ಅಥವಾ ಬೇರೆ ಯಾವ್ಯಾವುದೋ ರೂಪದಲ್ಲಿ ಮಕ್ಕಳಿಗೆ ಅದು ಸ್ಕೂಲ್ ಹತ್ರ ಮಕ್ಕಳಿಗೆ ಕೊಟ್ಟು ಅದನ್ನು ಅಡಿಕ್ಟ್ ಮಾಡ್ತಾರೆ. ಮುಂದೆ ನಮ್ಮ ಮಕ್ಕಳಿಗೆ ಏನು ಮಾಡ್ತಾ ಇರ್ತಾವೆ ಎಂದು ನಮಗೆ ಗೊತ್ತಿರಲ್ಲ. ಅದಕ್ಕೆ ತಂದೆ ತಾಯಿಗಳು ಮಕ್ಕಳ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ನಿಗಾ ಇಡೋದು ಬಹಳ ಮುಖ್ಯ ಇದೆ. ಯಾಕಂದರೆ ಒಂದು ಸಾರಿ ಆ ಮಾದಕ ದ್ರವ್ಯಕ್ಕೆ ಅಂಟಿಕೊಂಡ್ಬಿಟ್ರೆ ಅದರಿಂದ ಮುಕ್ತಿ ಹೊಂದೋದು ಬಹಳ ಕಷ್ಟ ಆಗುತ್ತೆ. ಮುಂದೆ ಆಮೇಲೆ ಆ ಮಗುವಿನ ಭವಿಷ್ಯ, ಆರೋಗ್ಯ ಅಷ್ಟೇ ಅಂದರೆ ಭವಿಷ್ಯ ಹಾಳಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಒಂದು ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಪೊಲೀಸ್ ಇಲಾಖೆಯೊಂದಿಗೆ ಕೈ ಜೋಡಿಸುವುದು ಬಹಳ ಮುಖ್ಯ ಇದೆ. ಅದಕ್ಕೆ ಎಲ್ಲಾದರೂ ಡ್ರಗ್ಸ್ಗಳ ಬಗ್ಗೆ ಮಾಹಿತಿ ನಮಗೆಲ್ಲಾದರೂ ದೊರೆತರೆ, ಯಾಕಂದರೆ ಡ್ರಗ್ಸ್ ಅಂದರೆ ಒಂದೇ ಥರ ಅಲ್ಲ. ನಾವು ಡ್ರಗ್ಸ್ ಅಂದ್ರೆ ತಿಳ್ಕೊಂಡ್ಬಿಡ್ತೀವಿ, ಗಾಂಜಾ ಅಂತಲ್ಲ. ಗಾಂಜಾದ ಅಂದರೆ ಅಷ್ಟಲ್ಲದೆ ಇನ್ನೂ ಬೇರೆ ಬೇರೆ ಇದೆ. ಅಫೀಮ್ ಇರ್ಬೋದು, ಚರಸ್ ಇರ್ಬೋದು, ಮುಂದೆ ಇನ್ನೂ ಭಾಳಷ್ಟು ಥರ ಬರುತ್ತೆ. ಮುಂದೆ ಕೆಲವೊಂದು ಶುಗರ್ ರೂಪದಲ್ಲಿ ಬರುತ್ತೆ, ಸಕ್ಕರೆ ರೂಪದಲ್ಲಿ ಬರುತ್ತೆ. ಮುಂದೆ ನಮ್ಮಲ್ಲಿ ಕಾಮನ್ ಆಗಿ ನಾವು ನೋಡೋದು ಡ್ರಗ್ಸ್ ಅಂದರೆ ಒಂದು ತಂಬಾಕು ವಸ್ತುಗಳು, ಮದ್ಯಪಾನ ನೋಡ್ತೀವಿ. ಆದರೆ ಅದಕ್ಕಿಂತ ಒಂದು ಅಂದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮತ್ತು ಅದಕ್ಕೆ ಅಡಿಕ್ಟ್ ಆದಂಥ ಇನ್ನೊಂದು ಅಂದರೆ ಅಫೀಮು, ಗಾಂಜಾ, ಚರಸು, ಹೀಗೆ ಕೆಲವು ವಸ್ತುಗಳು. ಅವು ಮಕ್ಕಳಿಗೆ ಕೊಟ್ಟಾಗ ಅವು ಏನಂತ ಗೊತ್ತಾಗಲ್ಲ. ಮುಂದೆ ಚಿವಿಂಗ್ ಗಮ್ಮಲ್ಲೂ ಕೂಡ ಅದನ್ನು ಹಾಕ್ಕೋಬೋದು. ಅದಕ್ಕೆ ನಾವು ಅದ್ರ ಬಗ್ಗೆ ಅದು ಹೆಚ್ಚು ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸಬೇಕಾಗುತ್ತೆ. ಎಲ್ಲಾದರೂ ಅವ್ರ ಬಗ್ಗೆ ಕಂಡು ಬಂದರೆ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕಾಗುತ್ತೆ. ಇದನ್ನು ನಾವು ತಡೆಗಟ್ಟಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕಾಗುತ್ತೆ. ಆವಾಗ ನಮ್ಮ ದೇಶ ಒಂದು ಆರೋಗ್ಯವಂತ ಪ್ರಜೆಗಳ ದೇಶ ಆಗುತ್ತೆ. ಅದು ಅಂದರೆ ನಮ್ಮ ದೇಶ ಯುವಕರ ದೇಶ. ಯುವಕರು ಹೆಚ್ಚು ಈ ಚಟಕ್ಕೆ ಅಂಟಿಕೊಳ್ಳೋದ್ರಿಂದ ಯುವಕರು ಹಾಳಾಗಿಬಿಟ್ರೆ ದೇಶ ಹಾಳಾಗುತ್ತೆ. ಅದಕ್ಕೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಜಾಗೃತಿಯನ್ನು ಜನರಲ್ಲಿ ಮೂಡಿಸೋಣ. ಎಲ್ಲೆಲ್ಲಿ ಸಾಧ್ಯ ಇದೆ, ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬರುತ್ತೆ ಅದನ್ನು ಪೊಲೀಸ್ ಇಲಾಖೆಗೆ ತಿಳಿಸಿ ಅದನ್ನು ಆದಷ್ಟು ನಿಯಂತ್ರಣ ಮಾಡೋಣ. ಈ ಜಾಥಾ ಅಂದರೆ ಮಾರಥಾನ್ ಓಟ ಯಶಸ್ವಿ ಆಗಲಿ. ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಯಕ್ರಮಗಳಿಗೆ ತಾವಷ್ಟು ಭಾಗವಹಿಸಿದ್ದಲ್ಲದೆ ಪ್ರತಿಯೊಬ್ಬರು ಕೂಡ ಈ ವಿಷಯದ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಈ ಒಂದು ಮಾರಥಾನ್ ಇನ್ನೂ ಹೆಚ್ಚು ಯಶಸ್ವಿ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿ ಈ ಮಾರಥಾನ್ ಯಶಸ್ವಿ ಆಗಲಿ ಅಂತ ತಮ್ಮೆಲ್ಲರಿಗೂ ಶುಭಾಶಯ ಕೋರಿ 2 ಮಾತು ಮುಗಿಸಿದ್ದೇನೆ.